ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಟ್ಯೂಟೋರಿಯಲ್ ಶೇರ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ ಇದರಲ್ಲಿ ನಿಮಗೆ ಸ್ಕಂಚಿ ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋದನ್ನ ಸುಮಾರು ಮಾಹಿತಿಗಳು ನಾನು ಕೊಟ್ಟಿದ್ದೀನಿ. ಅಂಡ್ ನಾನು ಬಂದಿರೋಂಥ ಆರ್ಡರ್ ಇದೆ. ಆಕ್ಚುಲಿ ಇದನ್ನ ಕಂಪ್ಲೀಟ್ ಮಾಡ್ತಾ ನಿಮಗೆ ಸುಮಾರು ಮಾಹಿತಿ ಸಿಗುತ್ತೆ. ಅಂಡ್ ಇದಲ್ಲೂ ಕೂಡ ಯಾರೆಲ್ಲ ಬ್ಯಾಗ್ ಮೇಕಿಂಗ್ ಏನಾದರೂ ಮಾಡ್ತಿದ್ರೆ ಬಿಸ್ನೆಸ್ ಅಂದ್ರೂ ಕೂಡ ಈ ಒಂದು ವಿಡಿಯೋ ಕೂಡ ನೋಡಿ ತಪ್ಪದೇನೆ. ಯಾಕಂದ್ರೆ ನಿಮ್ಮ ಒಂದು ಬ್ಯಾಗ್ ಮೇಕಿಂಗ್ ಬಿಸ್ನೆಸ್ ಜೊತೆಗೆ ಈ ಬಿಸ್ನೆಸ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ಇದರಿಂದ ಕೂಡ ಸುಮಾರು ಆಪ್ಷನ್ಗಳು ನಿಮಗೆ ಸಿಗುತ್ತೆ. ಅಂಡ್ ಇದನ್ನು ಕೂಡ ಯಾರೆಲ್ಲೂ ಹೊಸ ನೋಡ್ತಾ ಇದ್ದೀರಿ ಅಂತಂದ್ರೆ ಫ್ರೀ ನಾವು ಕಿಟ್ ಕೊಡ್ತಾ ಇದ್ದೀವಿ. ಸೊ ಯಾರಿಗೆ ಕೊಡ್ತಾ ಇದ್ದೀವಿ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 4ನೇ ತಾರೀಕಿಂದ 18ನೇ ತಾರೀಕಿನ ಮಧ್ಯದಲ್ಲಿ ಎಷ್ಟೆಲ್ಲ ವಿಡಿಯೋಸ್ಗಳು ನಮ್ಗೆ ಬರುತ್ತೆ ಅವುಗಳನ್ನ ನೋಡಿ ಲೈಕ್ ಮಾಡಬೇಕು, ಕಾಮೆಂಟ್ ಮಾಡಬೇಕು. ಓಕೆ, ಅಂಡ್ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಹೊಸಬರು ಯಾರಾದ್ರೂ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಅದರಲ್ಲಿ ನಾವು ಕೆಲವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗಲೇ ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಅಂಡ್ ಕೊಟ್ಟಿರೋ ಮಾಹಿತಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಈ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸುಮಾರು ಹೆಣ್ಮಕ್ಳು ಇವಾಗ ಮನೆಯಿಂದನೇ ಹೇರ್ ಸ್ಕ್ರಂಚೀಸ್ಗಳು ಮಾಡೋದನ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಅಂಡ್ ಇವತ್ತು ನನಗೊಂದು ಆರ್ಡರ್ ಬಂದಿರೋದನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಸ್ವಲ್ಪ ಸ್ಪೆಷಲ್ ರಿಕ್ವೈರ್ಮೆಂಟ್ ಇತ್ತು. ಆಕ್ಚುಲಿ ಇದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೂ ಕೂಡ ಇದು ಗೊತ್ತಾಗ್ಲಿ ಅಂತ ಹೇಳಿ ಯಾವ ರೀತಿ ನಾನು ಮಾಡ್ತೀನಿ ಅಂತ. ಏನ್ ಸ್ಪೆಷಲ್ ರಿಕ್ವೈರ್ಮೆಂಟ್ ಕಸ್ಟಮರ್ದು, ಸೊ ಅದು ಕೂಡ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತೆ ಕೆಲವೊಂದು ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ ನಾನು ಯಾವ ರೀತಿಯಲ್ಲಿ ರೆಡಿ ಮಾಡ್ತೀನಿ ಅಂತ. ಈಗಾಗಲೇ ಎಲ್ಲ ನೋಡ್ತಾ ಇದ್ದೀರಲ್ಲ, ಈ ಪ್ರಾಡಕ್ಟ್ ಎಲ್ಲ ಆಲ್ರೆಡಿ ಮಾಡೋದನ್ನ ತೋರಿಸಿದ್ದೀನಿ ನಾನು. ಸೊ ಪ್ರೀವಿಯಸ್ ವಿಡಿಯೋಸ್ಗಳನ್ನ ಯಾರಾದ್ರೂ ನೋಡ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಹೋಗಿ ನೋಡಿ. ಸೊ ಅದರಲ್ಲಿ ಎಲ್ಲ ಡೀಟೇಲ್ ಆಗಿ ನಾನು ವಿಡಿಯೋನ ಮಾಡಿದ್ದೀನಿ. ಓಕೆ, ಇನ್ನಿರಂತಾನೆ ಈ ರೀತಿ ಪರ್ಲ್ ಒಂದು ಸ್ಕ್ರಂಚಿಗಳೇನಿರುತ್ತೆ ಇದು ತುಂಬಾನೇ ಡಿಮ್ಯಾಂಡ್ ಇದೆ ಸ್ನೇಹಿತರೆ ಇವಾಗ. ಸೊ ಆಫೀಸ್ಗೆ ಹೋಗೋರು ಎಲ್ಲ ಹೆಣ್ಮಕ್ಳು ತುಂಬಾ ತಗೋತಾರೆ. ಸೊ ಇದಕ್ಕೆ ನಾವು ಸೇಲ್ ಹೇಗೆ ಮಾಡೋದಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೇಲ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ಗಳು ಮಾಡಿದ್ದೀನಿ. ಅಂಡ್ ಇದು ಹೇರ್ ಬೋ ಅಂತ ಹೇಳ್ಬಿಟ್ಟು ಲೇಟೆಸ್ಟ್ ನಾನೊಂದು ಆರ್ಡರ್ ಕಂಪ್ಲೀಟ್ ಮಾಡಿದ್ದೆ. ಸೊ ಅವಾಗ ನಿಮ್ಗೆ ಇದನ್ನ ತೋರಿಸಿದ್ದೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿರುವಂತದ್ದು ಇದು. ಅಂಡ್ ಇದಕ್ಕೆ ಇವಾಗ ಮತ್ತೆ ಆರ್ಡರ್ಸ್ಗಳು ಬರ್ತಾ ಇದೆ. ಸೊ ಹೇಗೆ ಬರ್ತಾ ಇದೆ ಮೊದಲು ಹೇಳಿದೀನಿ, ಸುಮಾರು ಟಿಪ್ಸ್ ಗಳನ್ನ ನಾನು ವಿಡಿಯೋಸ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವಾಗ್ಲೂ ಕೂಡ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೋತೀನಿ. ಸೊ ಯಾವ ರೀತಿ ಆರ್ಡರ್ಸ್ ತಗೊಳ್ಳೋದು ಅಂತ ಕೂಡ ಹೇಳ್ತೀನಿ. ಸೊ ಇಲ್ಲಿ ನನಗೆ ಒಂದು ಪರ್ಪಲ್ ಕಲರ್ದು ಬಟ್ಟೆ ಕ್ವಾಲಿಟಿ ನೀವು ನೋಡ್ತಾ ಇದ್ದೀರಿ. ತುಂಬಾನೇ ಚೆನ್ನಾಗಿರುವಂತ ಕ್ವಾಲಿಟಿ ತಗೊಂಡಿರುವಂತದ್ದು ಇದು. ಅಂಡ್ ತುಂಬಾ ಸಾಫ್ಟ್ ಇದೆ ಅಂಡ್ ತುಂಬಾ ಸಿಲ್ಕಿ ಇದೆ. ಅಂಡ್ ಇದು ಪರ್ಪಲ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಹೇರ್ ಸ್ಕ್ರಂಚೀಸ್ಗಳು ಬೇಕು ಅಂತ ಆರ್ಡರ್ ಬಂದಿರುವಂತದ್ದು ಇದು. ಸೊ ಇದನ್ನ ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಅಂದ್ರೆ ನಮ್ಗೆ ಕಂಪ್ಲೀಟ್ಲಿ ಪ್ರೊಫೆಷನಲ್ ಬೇಕು. ಮತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಈ ಒಂದು ಎಕ್ಸೆಲ್ ಮತ್ತೆ ಲಾರ್ಜು ಸ್ಮಾಲ್ ಇರುವಂತಹ ಒಂದು ಮೆಜರ್ಮೆಂಟ್ ಇರುವಂತಹ ಒಂದು ಲೇಬಲಿಂಗ್ ಇದು ಅಂದ್ರೆ ಇದು ಫ್ಯಾಬ್ರಿಕ್ ಲೇಬಲ್ ಅಂತ ಹೇಳ್ತೀವಿ ಕೂಡ. ಸೊ ಇದನ್ನ ನಾವು ಹಾಕ್ಬಿಟ್ಟು ಇವಾಗ ಸ್ಟಿಚ್ ಮಾಡ್ತೀವಿ. ಯಾಕಂದ್ರೆ ಕಸ್ಟಮರ್ ಹೇಳಿರುವಂತದ್ದು ನಮ್ಗೆ ಒಂದ್ 2-3 ಸ್ಯಾಂಪಲ್ ಬೇಕು. ಸೊ ಅದು ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿದೆ ಅಂತಂದ್ರೆ ಸೊ ನಾವು ನಿಮ್ಗೆ ಮತ್ತೆ ಆರ್ಡರ್ ಕೊಡ್ತೀವಿ ಅಂತ ಹೇಳಿದಾರೆ ಈ ಸಾರಿ. ಸೊ ಇದು ಬಲ್ಕ್ ಆರ್ಡರ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಹೀಗಾಗಿ ಇವೆಲ್ಲ ನೋಡ್ತಾ ಇದ್ರಲ್ವಾ, ಫ್ಯಾಬ್ರಿಕ್ ಇದು ಮೇಜರ್ ಒಂದು ಪಟ್ಟಿ ಅಂತ ಹೇಳ್ತೀವಿ. ಅಂದ್ರೆ ಎಕ್ಸೆಲ್ ಸ್ಮಾಲ್ ಅಂತ ಸೈಜ್ಗೋಸ್ಕರ ತಗೊಳ್ಳುವಂಥದ್ದು. ಮತ್ತೆ ಇಲಾಸ್ಟಿಕ್ ತುಂಬಾ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇದನ್ನೆಲ್ಲ ನೋಡ್ಕೊಂಡೆ ನೀವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅಂಡ್ ಯಾವ್ದು ತಪ್ಪು ಮಾಡಕ್ ಹೋಗಬೇಡಿ. ನನ್ನ ವಿಡಿಯೋಸ್ಗಳು ನೋಡ್ತಾ ಹೋದ್ರೆ ಅಂದ್ರೆ ನಿಮ್ಗೆಲ್ಲ ಕಂಪ್ಲೀಟ್ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನಾನು ಅಳತೆ ಹೇಳ್ತಾ ಇದ್ದೀನಿ. ನಾನು ಬಂದಿರುವಂಥದ್ದು ಎಕ್ಸೆಲ್ ಸೈಜು. ಸೊ ಇಲ್ಲಿ ನಾನು ಅಗಲಕ್ಕೆ ಇಲ್ಲಿ ನೋಡ್ತಾ ಇದ್ರೆ ಅಗಲಕ್ಕೆ 6 ಇಂಚು ಅಂಡ್ ಉದ್ದಕ್ಕೆ ಟೋಟಲು ಇಲ್ಲಿ 42 ಇಂಚನ್ನ ತಗೋತಾ ಇದ್ದೀನಿ. ಓಕೆನಾ, 42 ಇಂಚು ತಗೊಂತಾ ಇರುವಂತದ್ದು. ಸೊ ನೋಡ್ತಾ ಇರೋದು 21 ಇಂಚು ಇಂಟು ಇಲ್ಲಿ ನಾನು ಫೋಲ್ಡ್ ಮಾಡಿದ್ದೀನಿ ಡಬಲ್. ಸೊ ಇಲ್ಲಿ ನಾವು 21 ಅಂತ ಹಿಡ್ಕೊಂಡು ಕೂಡ ಇದು ನಮಗೆ ಬರುವಂತದ್ದು 42 ಇಂಚು ಬರುತ್ತೆ. ಓಕೆನಾ, ಇವಾಗ ಪೀಸ್ ಏನ್ ಕಟ್ ಮಾಡ್ಕೊಂಡಿದ್ವಿ 2 ತುದಿ ಏನಿರುತ್ತೆ ಅದನ್ನ ಹೊಲಿಗೆ ಹಾಕ್ತಾ ಇದ್ದೀನಿ. ಈ ಹೊಲಿಗೆ ನಾನು ಡಬಲ್ ಆಗಿ ಹಾಕ್ತಾ ಇರುವಂತದ್ದು. ತುಂಬಾ ಹೆಣ್ಮಕ್ಳು ಮನೆಯಿಂದಲೇ ಏನಾದ್ರು ಕೆಲಸ ಮಾಡ್ಬೇಕು, ಮನೆಗೆ ಏನಾದ್ರು ಸಪೋರ್ಟ್ ಮಾಡ್ಬೇಕು, ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕಂತ ತುಂಬಾ ಆಸೆ ಪಡ್ತೀರಾ. ಸೊ ಈ ರೀತಿ ಮನೆಯಿಂದಲೇ ನೀವು ಒಂದು ಸ್ಟಿಚಿಂಗ್ ಒಂದು ನಿಮ್ದೇ ಆದಂತ ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಕೇವಲ ನಿಮ್ಗೆ ಸಿಂಪಲ್ ಆಗಿ ಹೊಲಿಗೆ ಬರುತ್ತೆ ಅಂತಂದ್ರೆ ಸೊ ಅಂದ್ರೂ ಕೂಡ ಈ ಒಂದು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು. ಕೆಲವರು ಟೈಲರ್ ಅಂದ ತಕ್ಷಣ ಅಥವಾ ಸ್ಟಿಚಿಂಗ್ ಅಂದ ತಕ್ಷಣ ತುಂಬಾ ಪ್ರೊಫೆಷನಲ್ ಆಗಿರ್ಬೇಕನ್ನೋ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಅದೇ ಚಿಕ್ಕ ಪುಟ್ಟ ನಿಮ್ಗೆ ಜಸ್ಟ್ ಹೊಲಿಗೆ ಹಾಕಕ್ ಬರುತ್ತೆ, ಮಷಿನ್ ನಡ್ಸಕ್ ಬರುತ್ತೆ ಅಂದ್ರೂ ಕೂಡ ನೀವು ಇಲ್ಲಿ ತುಂಬಾ ಒಳ್ಳೆ ಒಂದು ಹಣವನ್ನ ಸಂಪಾದನೆ ಮಾಡಬಹುದು. ಅದನ್ನೇ ನಾನು ನನ್ನ ಚಾನಲ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇರ್ತೀನಿ. ಯಾಕಂದ್ರೆ ಹೆಚ್ಚು ಮಹಿಳೆಯರು ಏನಿದಾರಲ್ವಾ ಸೆಮಿ ಒಂದು ಟೈಲರಿಂಗ್ ಕಲ್ತಿರ್ತಾರೆ, ಅಂದ್ರೆ ಅಷ್ಟು ಇಷ್ಟು ಕಲ್ತಿರ್ತಾರೆ, ಪರ್ಫೆಕ್ಟ್ ಆಗಿರೋದಿಲ್ಲ ಮತ್ತೆ ಫಿನಿಶಿಂಗ್ ಚೆನ್ನಾಗಿ ಅವ್ರ ಕಡೆಯಿಂದ ಬರ್ತಿರೋದಿಲ್ಲ ಅದು ಸ್ಟಿಚಿಂಗ್ ಅಲ್ಲಿ. ಬಟ್ ಅವ್ರು ಹೀಗಾಗಿ ಏನ್ ಮಾಡ್ತಾರೆ ಅದನ್ನ ಕೈ ಬಿಟ್ಬಿಡ್ತಾರೆ. ಕೈ ಬಿಡಕ್ ಹೋಗ್ಬೇಡಿ. ಅದ್ರಲ್ಲಿ ಸ್ವಲ್ಪ ಈ ರೀತಿ ನೀವು ಚಿಕ್ಕ ಪುಟ್ಟ ಒಂದು ಪ್ರಾಡಕ್ಟ್ ಗಳು ರೆಡಿ ಮಾಡೋದನ್ನ ಕಲ್ಕೊಂಡ್ಬಿಟ್ರೆ ಅಂದ್ರೆ ಸೊ ಇದು ತುಂಬಾನೇ ನಿಮ್ಗೆ ಕಡಿಮೆ ಟೈಮ್ ಅಲ್ಲಿ ತುಂಬಾ ಒಳ್ಳೆ ಒಂದು ಸಂಪಾದನೆಯನ್ನ ಮಾಡ್ಕೊಡುತ್ತೆ. ಓಕೆನಾ,
ಮೊದಲು ನಾವು ಯಾವುದೇ ಒಂದು ಈ ರೀತಿ ವಿಡಿಯೋಸ್ಗಳು ನೋಡಿದಾಗ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಕೆಲವರು, ಸುಮಾರು ಜನ ನೆಗ್ಲೆಕ್ಟೇ ಮಾಡ್ಬಿಡ್ತಾರೆ. ಇದೆಲ್ಲ ಕೆಲಸ ನಮ್ಮ ಕೈಯಿಂದ ಆಗೋದಿಲ್ಲ ಅಂತ ಹೇಳಿ. ಯಾವುದು ಚಿಕ್ಕದು ದೊಡ್ಡದು ಕೆಲಸ ಇರೋದಿಲ್ಲ ಸ್ನೇಹಿತರೆ. ಸೊ ಮಕ್ಕಳು ನೋಡ್ಕೊಂಡು ಒಂದು ಚಿಕ್ಕದೊಂದು ಇದೇ ರೀತಿ ಬಿಸ್ನೆಸ್ ಮಾಡಿದ್ರು ಕೂಡ ತುಂಬಾ ಒಳ್ಳೆ ಸಂಪಾದನೆ ಆಗುತ್ತೆ. ಮನೆಗೆ ಕೂಡ ಹೆಲ್ಪ್ ಮಾಡ್ತಾರೆ, ಮತ್ತೆ ಮನೆಯವ್ರಿಗೂ ಕೂಡ ನೀವು ಟೈಮ್ ಕೊಡ್ತೀರಾ. ಹೀಗಾಗಿ ನಾನು ಈ ರೀತಿ ಕೆಲಸ ಕೂಡ ಹೇಳ್ಕೊಡ್ತಾ ಇರ್ತೀನಿ. ನಮ್ಗೆ ಅದೇ ಜಾಬ್ ಬೇಕು ಇದೇ ಜಾಬ್ ಬೇಕಂತ ಕೂತ್ಕೊಂಡ್ರೆ ಈಗಿನ ಕಾಲದಲ್ಲಿ ಜಾಬ್ ಸಿಗೋದು ತುಂಬಾ ಕಷ್ಟ. ಮತ್ತೆ ನಿಮ್ದೇ ಆದಂತ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಮಕ್ಕಳಿಗೆ ಕೂಡ ಹೇಳ್ಕೊಟ್ರೆ ಅವರು ಕೂಡ ನಾಳೆ ಹಸ್ಬೆಂಡ್ ಮನೆಗೆ ಹೋದಾಗ ಆ ಹೆಣ್ಮಕ್ಳು ಕೂಡ ತಮ್ಮ ಮನೆಯಿಂದ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಒಂದ್ಸರಿ ನೀವು ಸ್ವಲ್ಪ ಹೆಜ್ಜೆ ಮುಂದಿಟ್ರೆ ಸೊ ಇನ್ನು ನಿಮ್ಮ ಫ್ಯಾಮಿಲಿಗೂ ಕೂಡ ಸಪೋರ್ಟ್ ಮಾಡ್ದಂಗಾಗುತ್ತೆ. ಅಂಡ್ ಇಲ್ಲಿ ನಾನು ಮಧ್ಯದಲ್ಲೇನೆ ಇವಾಗ ನಾವು ಏನ್ ಮೆಜರ್ಮೆಂಟ್ಗೋಸ್ಕರ ಲೇಬಲ್ ಏನ್ ತಗೊಂಡ್ಬಂದಿದ್ದಲ್ವಾ, ಫ್ಯಾಬ್ರಿಕ್ ಲೇಬಲ್ ಅಂತ ಕೂಡ ಹೇಳ್ತೀನಿ ನಾನು. ಸೊ ಅದನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸ್ಟಿಚಿಂಗ್ ಮಾಡುವಾಗ್ಲೇನೆ ಮಧ್ಯದಲ್ಲಿ ಇಟ್ಟು ಅದನ್ನ ಸ್ಟಿಚ್ ಮಾಡ್ಬೇಕಾಗತ್ತೆ. ಸೊ ಹೇಗಂತ ನಾನು ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ರೆ ಎಕ್ಸೆಲ್ ಇದೆ ಆಕ್ಚುಲಿ ಸೈಜು. ಸೊ ಹೀಗಾಗಿ ಎಕ್ಸೆಲ್ ಸೈಜ್ ನ ಮಧ್ಯದಲ್ಲಿಟ್ಟು ಇಲ್ಲಿ ನಾನು ಹೊಲಿಗೆನ ಹಾಕ್ತಾ ಇದ್ದೀನಿ. ಸೊ ಇದೇ ರೀತಿನೇ ನೀವು ಕೂಡ ಹಾಕ್ಬೇಕಾಗತ್ತೆ. ತುಂಬಾ ಚೆನ್ನಾಗಿ ಬಂತಿದೆ ಆಕ್ಚುಲಿ. ಅಂಡ್ ಇದನ್ನ ಇವಾಗ ನಾವು ಸಂಜೆವರೆಗೂ ಇದನ್ನ ಕೊಟ್ಟು ಕಳಿಸ್ತೀವಿ, ತಗೊಂಡ್ ಹೋಗ್ತಾರೆ ಅಮೆಝಾನ್ದವ್ರು ಬಂದ್ಬಿಟ್ಟು. ಸೊ ನೋಡ್ತಾ ಇದ್ದೀರಾ, ಈ ರೀತಿ ನೀವು ಸ್ಟಿಚಿಂಗ್ ನ ಮಾಡ್ಬೇಕಾಗುತ್ತೆ. ಇದರಲ್ಲೂ ಕೂಡ ಸುಮಾರು ತರದ ಪ್ರಾಡಕ್ಟ್ ಗಳನ್ನ ನಾನು ಮಾಡೋದನ್ನ ನಿಮಗೆ ತೋರಿಸಿದ್ದೀನಿ. ಸೊ ಆ ರೀತಿ ಪ್ರಾಡಕ್ಟ್ ಗಳಿಗೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಂಡ್ಬಿಟ್ಟು ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ. ಅಂಡ್ ಹಿಂದೆ ಕೂಡ ಹಲವಾರು ವಿಡಿಯೋಸ್ ಅಲ್ಲಿ ಹೇಳಿದೀನಿ, ನೀವೇನಾದ್ರೂ ನನ್ನ ಪ್ರಾಡಕ್ಟ್ ನ ಕಳಿಸಿದ್ರಿ ಅಂತಂದ್ರೆ ಸೊ ಇಲ್ಲಿ ನಾವು ಕೂಡ ನನ್ನ ಚಾನಲ್ ಅಲ್ಲಿ ಸೊ ಇದ್ರ ಬಗ್ಗೆ ಹೇಳ್ತೀನಿ. ಸುಮಾರು ಹೆಣ್ಮಕ್ಳು ತಗೊಳ್ಳೋರು ಇದೆ, ನಿಮ್ಗೆ ಖಂಡಿತವಾಗ್ಲೂ ಆರ್ಡರ್ ಕೊಡ್ತಾರೆ. ಅಂಡ್ ಅದನ್ನು ಕೂಡ ಯಾವ ರೀತಿ ನಾವು ಸ್ಟಾರ್ಟ್ ಮಾಡ್ಬೋದು ಅಂತ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಆರ್ಡರ್ ಬಂದಿಲ್ಲ ಅಂತ ಅನ್ನೋರಿದ್ರೆ ಹೆಣ್ಮಕ್ಳು ಖಂಡಿತವಾಗ್ಲೂ ವಿಡಿಯೋ ನೋಡಿ. ಓಕೆ, ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಅದನ್ನ ನೋಡಿದ್ರಿ ಅಂತಂದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಅಂಡ್ ಯಾವ ರೀತಿ ನಾವು ಮಾರ್ಕೆಟಿಂಗ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಈಸಿ ಹೇಳಿದ್ದೀನಿ. ಯಾವ ಬೇಕಾದ್ರೂ ಹೆಣ್ಮಕ್ಳು ಕೂಡ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಬಟ್ ಆದ್ರೆ ನೀವು ಮೊದಲೇ ಹೆಜ್ಜೆ ಇಡ್ಬೇಕು. ಓಕೆ. ಸೊ ಹಾಗೆ ನಾವೇ ಎಲ್ಲ ಥಿಂಕ್ ಮಾಡ್ಬಿಟ್ಟು ವಿಚಾರ ಮಾಡ್ಬಿಟ್ಟು ಕೈ ಬಿಟ್ಬಿಟ್ರೆ ಆಗಲ್ಲ, ಸ್ವಲ್ಪ ಕಷ್ಟ ಪಡ್ಬೇಕಾಗುತ್ತೆ. ಬಟ್ ಒಂದ್ಸರಿ ನೀವು ಹೊಲಿಯೋದನ್ನ ಕಲಿತ್ರಿ ಅಂತಂದ್ರೆ ಇದನ್ನ ಸೊ ತುಂಬಾನೇ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿನೇ ಪರ್ಪಲ್ ಕಲರ್ದು ಕೂಡ ನಮಗೆ ಆರ್ಡರ್ ಬಂದಿತ್ತು. ಸೇಮ್ ಅದೇ ಪೀಸ್ ಅನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಜರ್ಮೆಂಟ್ ಏನಿದೆಯಲ್ಲ, ಮೆಜರ್ಮೆಂಟ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಹೇರ್ ಸ್ಕ್ರಂಚಿಸಿದ್ದು ಕಂಪ್ಲೀಟು ಎಷ್ಟೆಷ್ಟು ಸೈಜ್ ಇರುತ್ತೆ, ಎಷ್ಟೆಷ್ಟು ನಾವು ತಗೋಬೇಕು ಅಳತೆನ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟಿದ್ದೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ನನ್ನ ಚಾನಲ್ ಅಲ್ಲೇ ಇದೆ, ಸ್ವಲ್ಪ ಹುಡುಕಿ ತಗೊಳ್ಳಿ ಇದನ್ನ. ಓಕೆ. ಸೊ ಅದಲ್ಲೂ ಕೂಡ ಇಲ್ಲಿ ನೀವು ನೋಡ್ತಾ ಇದ್ರಿ, ಇವಾಗ ನಾನು ಪರ್ಪಲ್ ಕಲರ್ದು ಸ್ಕ್ರಂಚಿನ ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೇಮ್ ಆಸ್ ಇಟ್ ಈಸ್ ಪಿಂಕ್ ದೇನ್ ಸ್ಟಿಚ್ ಮಾಡಿದ್ವಿ ಅದೇ ರೀತಿನೇ. ಸೊ ಯಾವಾಗ ಈ ಆರ್ಡರ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೆ ಅಂದ್ರೆ ಇವಾಗ ಮಾಡೋದಕ್ಕೆ, ಸೊ ಅವಾಗ ಒಂದು ಅಪ್ಡೇಟ್ ಬಂತು ನಮ್ಗೆ 2 ಪೀಸ್ ಬೇಡ, ನಮ್ಗೆ 4 ಪೀಸ್ ಕಳಿಸಿ. ಸೊ 4 ಪೀಸ್ ಅನ್ನ ನೋಡ್ಬಿಟ್ಟು ನಂತರ ಆರ್ಡರ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಇದ್ರಲ್ಲಿ ನಾನು 4 ಪೀಸ್ ಅನ್ನ ಮಾಡ್ತಾ ಇದ್ದೀನಿ, 2 ಪರ್ಪಲ್ 2 ಪಿಂಕ್ ಕಲರು. ಸೊ ಹೀಗಾಗಿ ಮತ್ತೆ ನನ್ಗೆ ಕಟ್ ಮಾಡ್ಕೋಬೇಕಾಯ್ತು ಬಟ್ಟೆನ. ಸೊ ಏನಿದೆ ಆಕ್ಚುಲಿ ಈಗಾಗಲೇ ನಾನು ಹಲವಾರು ವಿಡಿಯೋಸ್ಗಳಲ್ಲಿ ನಿಮಗೆ ಟಿಪ್ಸ್ಗಳನ್ನ ಸುಮಾರು ಶೇರ್ ಮಾಡಿದ್ದೀನಿ. ಯಾವ ರೀತಿ ನಾವು ಕಾರ್ಡ್ಸ್ಗಳನ್ನ ಮಾಡಿಸ್ಬೋದು, ಬಿಸ್ನೆಸ್ ಕಾರ್ಡ್ಸ್ಗಳನ್ನ ಹೇಗೆ ನಾವಿಲ್ಲಿ ಒಂದು ಬಿಸ್ನೆಸ್ ಕಾರ್ಡ್ಸ್ ಟ್ಯಾಗ್ ಒಂದು ಕಾರ್ಡ್ಸ್ ಕೂಡ ನಾನು ಹೇಳಿದ್ದೆ. ಸೊ ಅದನ್ನು ಕೂಡ ಹೇಗೆ ಮಾಡೋದು ಅಂತ ಕೂಡ ನಾನು ಹಳೆ ವಿಡಿಯೋಸ್ದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನ ಒಂದ್ಸಾರಿ ಇನ್ನು ನೋಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಪ್ರೀವಿಯಸ್ ವಿಡಿಯೋಸ್ಗಳನ್ನ ಚೆಕ್ ಮಾಡಿ. ಸೊ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ ನಾನು, ಹೌ ಐ ಸ್ಟಾರ್ಟೆಡ್ ಮೈ ಬಿಸ್ನೆಸ್ ಅಂತ ಹೇಳಿ. ಸೊ ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಎಲ್ಲ ವಿಡಿಯೋಸ್ಗಳು ಸಿಗುತ್ತೆ. ಓಕೆ. ಅಂಡ್ ಇಲ್ಲಿ ನಾನು ನಿಮಗೆ ಬಂದಿರುವಂತ ಆರ್ಡರ್ಗಳನ್ನ ಹೇಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ಮತ್ತೆ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಮತ್ತೆ ಯಾವ ರೀತಿ ಒಂದು ಪ್ರಾಬ್ಲಮ್ ನಾವು ಫೇಸ್ ಮಾಡ್ತೀವಿ ಎಲ್ಲವೂ ಕೂಡ ನಿಮಗೆ ಪ್ರಾಕ್ಟಿಕಲ್ ಈ ವಿಡಿಯೋಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಪರ್ಪಲ್ ಕಲರ್ ಆಯ್ತು ಮತ್ತೆ ಪಿಂಕ್ ಕಲರ್ ಇವಾಗ 4 ಎಕ್ಸೆಲ್ ಸೈಜ್ ಅಲ್ಲಿ ಸ್ಕ್ರಂಚಸ್ ಗಳನ್ನ ಕಳಿಸ್ತಾ ಇದ್ದೀವಿ. ಸೊ ತುಂಬಾ ಈಸಿ ಆಗಿರುವಂತದ್ದು ಇದು. ಇದನ್ನು ಕೂಡ ನೀವು ಒಂದ್ಸರಿ ಮನೆಯಲ್ಲಿ ಇವತ್ತೇ ಮಾಡಿ ನೋಡಿ. ಬಟ್ಟೆ ಇವಾಗ ನೋಡ್ತಾ ಇದ್ರೆ ಸುಮಾರು ಜನ ಕೇಳ್ತಾ ಇದ್ರೆ ಬಟ್ಟೆ ನಾವ್ ಎಲ್ಲಿಂದ ತಗೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಬಟ್ಟೆ ತಗೊಳ್ಳೋದಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ. ಒಂದು ನೀವು ಆನ್ಲೈನ್ ತಗೋಬಹುದು, ಆನ್ಲೈನ್ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜಸ್ ಗಳಿರುತ್ತೆ. ಸೊ ಅಲ್ಲಿಂದ ಕೂಡ ನೀವು ಪರ್ಚೇಸ್ ಮಾಡಬಹುದು. ಅದರ್ವೈಸ್ ನೀವು ನಿಮ್ಮ ಊರಲ್ಲಿ ಒಂದು ಹೋಲ್ಸೇಲ್ ಬಟ್ಟೆ ಫ್ಯಾಬ್ರಿಕ್ ಮಾರ್ತಾ ಇರ್ತಾರಲ್ವಾ, ಫ್ಯಾಬ್ರಿಕ್ ಅಂದ್ರೆ ಬಟ್ಟೆನ ಮಾರುವಂತವ್ರು ಹೋಲ್ಸೇಲರ್ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನೀವು ಎನ್ಕ್ವೈರಿ ಮಾಡ್ಬೋದು. ಸ್ವಲ್ಪ ಚೀಪ್ ಪ್ರೈಸ್ಗೆ ಸಿಗುತ್ತೆ. ಅಂದ್ರೆ ಕ್ವಾಲಿಟಿ ಕೂಡ ಚೆನ್ನಾಗಿರ್ಬೇಕು, ಮತ್ತೆ ನಮ್ಗೆ ಕಾಸ್ಟ್ ಕೂಡ ಜಾಸ್ತಿ ಬೀಳಬಾರ್ದು, ಮತ್ತೆ ಮಾರ್ಕೆಟಿಂಗ್ ಮಾಡಿದ್ರು ಕೂಡ ಜನ ತಗೋಬೇಕು ಅದನ್ನ ಆಕ್ಚುಲಿ. ಸೊ ಆ ರೀತಿ ನಾವು ಮಾಡ್ಬೇಕು ಅಂತಂದ್ರೆ ಹೋಲ್ಸೇಲರ್ ಹತ್ರ ಹೋಗ್ಬಿಟ್ಟು ಬಟ್ಟೆನ ಖರೀದಿ ಮಾಡಿ. ಅಂಡ್ ಅದು ಆಗಲ್ಲ ಅಂತಂದ್ರೆ ಸೊ ನೀವು ನಂಗೆ ಕಾಮೆಂಟ್ ಮಾಡಿ. ಸೊ ನಾ ಹೇಳಿದ್ದೀನಿ ಆಲ್ಮೋಸ್ಟ್. ಬಟ್ ಆದ್ರೆ ಅಲ್ಲಿ ಹೇಗೆ ಇರುತ್ತೆ ಅಂದ್ರೆ ನಾವಿರೋ ಕಡೆ, ಸೊ ನಾನಿರೋದು ಇವಾಗ ಕರ್ನಾಟಕದ ಹೊರಗಡೆ ಇರೋದು. ಓಕೆ. ಸೊ ಹೀಗಾಗಿ ಇಲ್ಲಿಂದ ಬಟ್ಟೆ ಕಳ್ಸೋದಂದ್ರೆ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ತುಂಬಾ ಬಟ್ಟೆ ಆರ್ಡರ್ ಕೊಡ್ಬೇಕಾಗತ್ತೆ. ಸೊ 1 ಮೀಟರ್ 2 ಮೀಟರ್ ಅವ್ರು ಕಳ್ಸಲ್ಲ, ನಿಮ್ಗೂ ಕೂಡ ಅದು ಉಪಯೋಗ ಆಗೋದಿಲ್ಲ. ಸೊ 1 ಮೀಟರ್ 2 ಮೀಟರ್ ತಗೊಂಡ್ರೆ ಮತ್ತೆ ಅದಕ್ಕೆ ಶಿಪ್ಪಿಂಗ್ ಚಾರ್ಜ್ ಕೂಡ ಹಾಕ್ತಾರೆ. ಸೊ ಇದು ಸುತ್ತುವರಿಸಿ ಅಲ್ಲಿಗೆ ಬಂದು ನಿಲ್ಲುತ್ತೆ.
ಸೊ ಈಗ ನಾನು ಹೇಳ್ತಾ ಇರೋದು, ನೀವು ಹತ್ರದಲ್ಲಿ ಯಾವ್ದಾದ್ರು ನೀವು ಮೂರಲ್ಲಿ ಇರುವಂತ ಶಾಪ್ಗೆ ಒಂದ್ಸರಿ ವಿಸಿಟ್ ಮಾಡಿ, ಹೋಲ್ಸೇಲ್ ಅಲ್ಲಿ ಯಾರು ಇದ್ದಾರೆ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನಂತರ ಅವ್ರ ಕಡೆಯಿಂದ ಫ್ಯಾಬ್ರಿಕ್ ಗಳನ್ನ ಅಥವಾ ಬಟ್ಟೆನ ನೀವಲ್ಲಿ ಖರೀದಿ ಮಾಡಿ. ಇನ್ನು ಹೇರ್ ಸ್ಕ್ರಂಚೀಸ್ಗಳನ್ನ ಏನ್ ಇವಾಗ ನಾನು ರೆಡಿ ಮಾಡ್ತಾ ಇದ್ದೀನಿ, ಇವುಗಳನ್ನ ನಾವು ಎಷ್ಟಕ್ಕೆ ಸೇಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಒಂದಕ್ಕೆ ನೀವು ಮ್ಯಾಕ್ಸಿಮಮ್ ಅಂದ್ರೆ 99 rupees ವರೆಗೂ ಮಾರ್ಬೋದು. ಬಟ್ 50 rupees ಇಂದ ನೀವು ಚಾರ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. 50 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದು 99 rupees ವರೆಗೂ ನೀವು ಇಲ್ಲಿ ಫಿಕ್ಸ್ ಮಾಡ್ಬೋದು. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಹೈ ಪ್ರೈಸ್ ಇಡಕ್ ಹೋಗಬೇಡಿ. ಮತ್ತೆ ಇವಾಗ ನಮ್ದು ಸೈಜ್ ಏನ್ ಇವಾಗ ಈಗ ಮಾಡ್ತಾ ಇದ್ದೀನಿ ಅಲ್ವಾ, ಇದು ಎಕ್ಸೆಲ್ ಸೈಜ್ ಆಕ್ಚುಲಿ. ಸೊ ಎಕ್ಸೆಲ್ ಸೈಜ್ಗೆ ನೀವು ಮ್ಯಾಕ್ಸಿಮಮ್ ಅಂದ್ರೆ ಒಂದು 50 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. ಓಕೆ, 50, 60, 70 ಈ ರೀತಿ ನೀವು ಡಿಸೈಡ್ ಮಾಡಬಹುದು. ಸೊ ನನಗೆ ಆರ್ಡರ್ ಬಂದಿರುವಂತದನ್ನ ಕೆಲವೊಂದು ಮೇನ್ ಇರೋದನ್ನ ನಿಮ್ಗೆ ತಿಳಿಸ್ಕೊಟ್ಟಿರ್ತೀನಿ. ಅಂಡ್ ಇದಕ್ಕೋಸ್ಕರನೇ ಹೆಚ್ಚಿನ ಏನಾದ್ರು ಆರ್ಡರ್ಸ್ಗಳು ನಮ್ಗೆ ಬಂತು ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಹೆಣ್ಮಕ್ಳು ಮನೆಯಿಂದನೇ ಸುಮಾರು ಜನ ಕೆಲಸ ಮಾಡೋರು ಪ್ರತಿಯೊಂದು ಊರಲ್ಲಿ ಇದ್ದೇ ಇರ್ತಾರೆ. ಸೊ ನಾನು ಇರೋ ಕಡೆ ಕೂಡ ಸುಮಾರು ಹೆಣ್ಮಕ್ಳು ಇದ್ದಾರೆ ಆಕ್ಚುಲಿ. ಸೊ ಅಂಥವ್ರಿಗೆ ನಾವೇನ್ ಮಾಡ್ತೀವಿ, ಕೆಲಸವನ್ನ ಫಾರ್ವರ್ಡ್ ಮಾಡ್ತೀವಿ, ಅವ್ರು ಕಂಪ್ಲೀಟ್ ಮಾಡ್ಕೊಡ್ತಾರೆ. ಪ್ರೊಫೆಷನಲ್ ಹುಡುಗಿಯರು ಇವಾಗ 1-2-3 ಜನರನ್ನ ನಾವು ಟ್ರೈನ್ ಮಾಡಿದೀವಿ. ಸೊ ಅವ್ರು ಏನ್ ಮಾಡ್ತಾರೆ, ಈ ಒಂದು ಕೆಲಸನ ಕಂಪ್ಲೀಟ್ ಮಾಡ್ತಾರೆ, ಮತ್ತೆ ಅವ್ರಿಗೆ ಬಂದಿರುವಂತ ಹಣನ ಅವ್ರು ತಗೋತಾರೆ. ಸೊ ಈ ರೀತಿ ಕೂಡ ನಾವು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲ ಕೂಡ ನಾನೇ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಬಟ್ ಮೇನ್ ಏನ್ ಆರ್ಡರ್ಸ್ಗಳು ಸ್ವಲ್ಪ ಸ್ಪೆಷಲ್ ಬಂದಿರುತ್ತೆ. ಸೊ ಮಧ್ಯದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆನಾ. ಸೊ ಇದೇ ಒಂದು ಹೇರ್ ಸ್ಕ್ರಂಚಿನ ನೀವು ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಸ್ಟಾರ್ಟ್ ಮಾಡ್ಬೋದು. ಬಟ್ ಫಸ್ಟಿಗೆ ಮೊದಲು ಮನೆಯಿಂದ ಸ್ಟಾರ್ಟ್ ಮಾಡಿ. ಸೊ ಇದು ಸಕ್ಸಸ್ ಆಯ್ತು ಅಂತಂದ್ರೆ ನೀವು ಖುದ್ದಾಗಿ ಒಂದು ಒಳ್ಳೆ ಒಂದು ಬಿಸ್ನೆಸ್ ಆಗಿ ಚೆನ್ನಾಗಿ ಗ್ರೋ ಮಾಡ್ಕೋಬಹುದು. ಎಷ್ಟೋ ಹೆಣ್ಮಕ್ಳನ್ನ ನಿಮ್ ಕಡೆ ಇಟ್ಕೊಂಡ್ಬಿಟ್ಟು ನಂತರ ಕೆಲ್ಸಕ್ಕೆ ತಗೋಬಹುದು. ನಂತರ ಕೆಲಸ ಆರ್ಡರ್ಸ್ ಬಂದಾಗ ಅವ್ರಿಗೆ ಸಪ್ಲೈ ಮಾಡಿಸ್ಬಿಟ್ಟು ಕೊಟ್ಬಿಟ್ಟು ನಂತರ ನೀವು ನಿಮ್ಮ ಬ್ರ್ಯಾಂಡ್ ನ ಲಾಂಚ್ ಮಾಡಬಹುದು ಅದ್ರ ಮೂಲಕ. ಸೊ ಈ ರೀತಿ ಎಲ್ಲ ಮಾಡೋ ಸುಮಾರು ಹೆಣ್ಮಕ್ಳಿದ್ದಾರೆ. ಸೊ ಅದೇ ರೀತಿ ನೀವು ಕೂಡ ಮಾಡ್ಬೋದು. ಸೊ ಇಲ್ಲಿ ನಾನು ಪಿಂಕ್ ಸ್ಕ್ರಂಚಿನ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಇವಾಗ ಪ್ರೊಫೆಷನಲ್ ಆಗಿ ನೋಡೋದಕ್ಕೆ ನಿಮಗೆ ಕಾಣಿಸ್ತಾ ಇದೆ. 4 ಪೀಸ್ಗಳನ್ನ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ಅಂಡ್ ಇದರಲ್ಲಿ ನಾವು ಹಾಕಿರುವಂತ ಲೇಬಲ್ ಅಂದ್ರೆ ಫ್ಯಾಬ್ರಿಕ್ ಒಂದು ಮೆಜರ್ಮೆಂಟ್ ಒಂದು ಏನು ಲೇಬಲ್ ಹಾಕಿದೀನಿ, ಆ ಲೇಬಲ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ನೀವು ಒಂದು ಹೊಲಿಬೇಕಾಗುತ್ತೆ. ಇದು ಏನಾಗುತ್ತೆ ಅಂದ್ರೆ ಒಂದೇ ದಿನಕ್ಕೆ ಬರೋದಿಲ್ಲ, ಒಂದೇ ದಿನಕ್ಕೆ ಗೊತ್ತು ಆಗೋದಿಲ್ಲ. ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀವಿ, ಕೆಲವೊಂದು ಕೆಟ್ಟ ಹೋಗ್ಬೋದು, ಪರವಾಗಿಲ್ಲ. ಬಟ್ ಆದ್ರೆ ಸೊ ಪ್ರೊಫೆಷನಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಹೊಲ್ದು ಕೈ ಕೂತ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ನೀವು ಹೊಲಿಯೋದಕ್ಕೆ ಬೇಗ ಕಡಿಮೆ ಸಮಯದಲ್ಲಿ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ದಿನದಲ್ಲಿ ಒಂದು 4, 5 ಅಥವಾ 10 ಸೇಲ್ ಆಯ್ತು ಅಂತ ಅನ್ಕೊಳ್ಳಿ ಇದು. ಸೊ ಒಂದೊಂದಕ್ಕೆ ನಾವು ಇಲ್ಲಿ ಪ್ರೈಸ್ ಮಿನಿಮಮ್ ಅಂದ್ರೆ ಒಂದು 80 ರೂಪಾಯಿ ಅಂತ ಇಟ್ಕೊಳ್ಳೋಣ. 80 ರೂಪಾಯಿಂದ ಒಂದು 10 ಪೀಸ್ ಮಾರಿದ್ರು ಕೂಡ ಡೈಲಿ ಹೇಳ್ತಾ ಇರೋದು ನಿಮ್ಗೆ ಎಷ್ಟು ಪ್ರಾಫಿಟ್ ಆಯ್ತು. ಸೊ ಯಾರ ಕಡೆ ಕೆಲಸಕ್ಕೆ ಹೋಗ್ಬೇಕಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಲೇಬಲ್ ನೋಡ್ತಾ ಇದ್ರಿ ಯಾವ ರೀತಿ ಕಾಣಿಸ್ತಾ ಇದೆ, ಪ್ರೊಫೆಷನಲ್ ಆಗಿ ಕಾಣಿಸ್ತಾ ಇದೆ. ಸೊ ಇದೇ ರೀತಿ ನೀವು ಮಾಡ್ಬೇಕು. ಮತ್ತೆ ಇದು ಫ್ಯಾಬ್ರಿಕ್ ಲೇಬಲ್ ಎಲ್ಲಿಂದ ತಗೊಂಡಿದ್ದೀರಿ ಅಂತ ಏನಾದ್ರು ನಿಮ್ಗೆ ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ಅಂದ್ರೆ ಕಾಮೆಂಟ್ ಮಾಡಿ ನನಗೆ. ಓಕೆ, ಸೊ ನಾನು ಎಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದಕ್ಕೂ ಕೂಡ ನಾವು ಇಲ್ಲಿ ಲೇಬಲ್ ಹಾಕಿದ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ. ಸೊ ಇದು ಕೂಡ ಇವಾಗ ಪ್ರೊಫೆಷನಲ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಇದನ್ನ ನಾವು ಸ್ಟಿಚ್ ಮಾಡಿ ಸೆಲ್ ಮಾಡ್ಬೋದು ಈಸಿಲಿ. ತುಂಬಾ ಜನ ತಗೊಂತಾರೆ ಇದನ್ನ. ಆಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ. ಸೊ ಈಗ ತಗೋತಾರೆ. ಅಂಡ್ ಈ ಬಟ್ಟೆ ಎಲ್ಲಿ ತಗೊಂಡಿದ್ದೀನಿ ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಸುಮಾರು ವಿಡಿಯೋಸ್ಗಳಲ್ಲಿ ನಾನು ಲೇಟೆಸ್ಟ್ ವಿಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅಂಡ್ ಬಟ್ಟೆ ತುಂಬಾ ಸ್ಮೂತ್ ಇದೆ, ಮತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನೂ 2-3 ಕಲರ್ಸ್ಗಳು ನಾವು ಇವಾಗ ತರಿಸಿದೀವಿ. ಆ ಕಲರ್ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಅಂಡ್ ಸ್ವಲ್ಪ ಚೆನ್ನಾಗಿದೆ ಅದು ಕೂಡ ಕಲರು. ಅಂಡ್ ಸ್ವಲ್ಪ ಇವಾಗ ನಾವು ಅಪ್ಡೇಟ್ ಮಾಡ್ತಾ ಇದೀವಿ ನಮ್ಮ ಆರ್ಡರ್ಸ್ಗಳನ್ನ ಒಂದು ಡಿಫ್ರೆಂಟ್ ವೇದಲ್ಲಿ ಸರ್ವ್ ಮಾಡ್ಬೇಕಂತ ಹೇಳಿ. ಸೊ ಅದೇನು ಅಂತ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಬರುವಂತ ವಿಡಿಯೋಸ್ಗಳಲ್ಲಿ ಹೇಳ್ತೀನಿ ನಿಮ್ಗೆ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇದ್ರಿ, ನಾನು ಇಲ್ಲಿ ಪಿನ್ ತಗೊಂಡಿದ್ದೀನಿ, ಸೇಫ್ಟಿ ಪಿನ್. ಸೊ ಇದನ್ನೇ ತಗೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಏನು ಅಂತ ದುಡ್ಡು ಹಾಕಕ್ಕೆ ಅವಶ್ಯಕತೆ ಇರೋದಿಲ್ಲ. ಸೊ ಹೇಳ್ತಾರೆ ಕೆಲವರು ಟೂಲ್ಸ್ ಎಲ್ಲ ತಗೊಳ್ಳಿ ಅಂತ ಹೇಳ್ಬಿಟ್ಟು, ಏನು ತಗೊಳಕ್ ಹೋಗ್ಬೇಡಿ. ನಾರ್ಮಲಿ ಈ ರೀತಿ ಇಲಾಸ್ಟಿಕ್ ಹಾಕಿ ನೋಡಿ, ಈ ರೀತಿ ಸ್ವಲ್ಪ ಟೈಟ್ ಮಾಡಿ. ಇಲಾಸ್ಟಿಕ್ ಅಲ್ಲಿ ಕೂಡ 2-3 ತರದ್ದು ಇರುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆ, ಯಾವ ರೀತಿ ಒಂದು ಇಲಾಸ್ಟಿಕ್ ಗಳು ಇರುತ್ತೆ, ಯಾವ್ದಕ್ಕೆ ಯೂಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ. ನೀವು ನೋಡ್ತಾ ಇದ್ದೀರಿ ಫ್ಯಾಬ್ರಿಕ್ ಯಾವ ರೀತಿ ಕಾಣಿಸ್ತಾ ಇದೆ, ತುಂಬಾ ಸ್ಮೂತ್ ಸಿಲ್ಕಿ ಇದೆ. ಸೊ ಓಕೆ, ಸೊ ಇದು ಇವಾಗ ನಾರ್ಮಲಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗೋದಿಲ್ಲ. ಆಕ್ಚುಲಿ ನೀವು ಹೋದಾಗ ಒಳ್ಳೆ ಬ್ರ್ಯಾಂಡ್ ಶೋರೂಮ್ ಅಲ್ಲಿ ಇದು ಇರುತ್ತೆ ಆಕ್ಚುಲಿ. ಅದರ್ವೈಸ್ ನೀವು ಆನ್ಲೈನ್ ಅಲ್ಲಿ ನೀವು ತರಿಸ್ಬೇಕಾಗುತ್ತೆ. ಸೊ ಹೀಗಾಗಿ ಹೇಳ್ತಾ ಇರೋದು, ಇಲ್ಲಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ. ಸೊ ಇದೇ ರೀತಿ ನೀವು ಕೂಡ ಸ್ಕ್ರಂಚೀಸ್ ಗಳನ್ನ ರೆಡಿ ಮಾಡಿ ಟ್ರೈ ಮಾಡಿ, ಬೆಸ್ಟ್ ಕೊಡೋದಕ್ಕೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಹೆಸರು ಬೇಕು, ಗಳಿಸ್ಬೇಕು ಅಂತಂದ್ರೆ ಸ್ವಲ್ಪ ಇದೇ ರೀತಿನ ಕ್ವಾಲಿಟಿ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಇವಾಗ ಇದು ರೆಡಿ ಆಗಿದೆ, ನೋಡ್ತಾ ಇದ್ದೀರಲ್ವಾ, ತುಂಬಾ ಚೆನ್ನಾಗಿದೆ. ಅಂಡ್ ಇವಾಗ ನೆಕ್ಸ್ಟ್ ಬಾಕಿ ಎಲ್ಲ ಇವಾಗ ನಾನು ಸೇಮ್ ಅದೇ ರೀತಿನೇ ನೋಡಿ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ.
ತುಂಬಾ ಚೆನ್ನಾಗಿ ಬಂತು. ಎಕ್ಸೆಲ್ ಸೈಜ್ ಇದು ಅಂಡ್ ಎಕ್ಸೆಲ್ ಸೈಜ್ ಇದು ಆಲ್ರೆಡಿ ಮೆಜರ್ಮೆಂಟ್ ಎಷ್ಟೆಷ್ಟು ತಗೋಬೇಕು ಏನು ಅಂತ ಹೇಳ್ಬಿಟ್ಟು ಹಳೆ ವಿಡಿಯೋಸ್ದಲ್ಲಿ ನಾನು ಹೇಳಿದ್ದೀನಿ. ಆ ವಿಡಿಯೋ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ಬೇಕಂದ್ರೆ ಹೋಗ್ಬಿಟ್ಟು ನೋಡಿ. ಮನೆಯಿಂದ ಇವತ್ತು ಹಳೆ ಬಟ್ಟೆಗಳಿರುತ್ತಲ್ವಾ, ಸ್ವಲ್ಪ ಟ್ರೈ ಮಾಡಿ. ಸಿಲ್ಕ್ ಸೀರೆ ಎಲ್ಲ ಇರುತ್ತೆ ಮನೆಯಲ್ಲಿ, ಅಮ್ಮಂದು ಹಳೆಯದೆಲ್ಲ, ಸೊ ಅವನ್ನೆಲ್ಲ ಕಟ್ ಮಾಡಿ ಒಂದ್ಸರಿ ಹೊಲಿದ್ ನೋಡಿ ಮನೇಲಿ ಮಕ್ಕಳಿಗೆನೆ. ಸೊ ಅದು ಬಂತು ಅಂತಂದ್ರೆ ಕರೆಕ್ಟ್ ಆಗಿ ಸೊ ಈ ರೀತಿ ಬಟ್ಟೆ ತಗೊಂಡು ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಟೈಲರಿಂಗ್ ಶಾಪ್ ಇದ್ರೆ ಖಂಡಿತವಾಗ್ಲೂ ಇದನ್ನ ಆಡ್ ಮಾಡಿ ನಿಮ್ಮ ಶಾಪ್ ಅಲ್ಲಿ. ಅಂಡ್ ಸೈಡ್ ಅಲ್ಲಿ ಡೆಕೋರೇಷನ್ ಮಾಡಿ ಹಾಕಿ. ಸೊ ಯಾರಾದ್ರೂ ಹೆಣ್ಮಕ್ಳು ಬಂದಾಗ ಇದನ್ನ ಖಂಡಿತವಾಗ್ಲೂ ತಗೋತಾರೆ. ಕಾಸ್ಮೆಟಿಕ್ ತಗೋದೇ ಹೋದ್ರು ಕೂಡ ಇದನ್ನ ತಗೊಂಡೇ ತಗೋತಾರೆ. ಇವಾಗ ತುಂಬಾ ಡಿಮ್ಯಾಂಡ್ ಇದೆ. ಓಕೆ, ಸೊ ಯಾರು ಬೇಕಾದ್ರೂ ಕೂಡ ಈ ಒಂದು ಬಿಸ್ನೆಸ್ ನ ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡಬೇಕು, ಹೇಗೆ ಮಾಡ್ಬೇಕು ಅನ್ನೋದನ್ನ ಆಲ್ರೆಡಿ ಸುಮಾರು ವಿಡಿಯೋಸ್ಗಳಲ್ಲಿ ನಾನು ಡೈಲಿ ಟು ಡೈಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಹೋಗ್ತಾ ಇದ್ದೀನಿ. ರೆಗ್ಯುಲರ್ ನಾನು ವಿಡಿಯೋಸ್ಗಳು ನೋಡ್ತಾ ಹೋಗಿ. ನಿಮಗೆ ಸೀರಿಯಸ್ ಆಗಿ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಈ ರೀತಿ ಒಂದು ಸ್ಕ್ರಂಚಿ ಬಿಸ್ನೆಸ್ ಮಾಡಬೇಕು ಅಥವಾ ಡಿಫ್ರೆಂಟ್ ಪ್ರಾಡಕ್ಟ್ಗಳನ್ನ ನಾವು ಮನೆಯಿಂದನೇ ಮಾಡಿ ನಾವು ಮಾರ್ತೀವಿ ಅಂತ ಅನ್ನೋರಿದ್ರೆ ಸ್ಟೆಪ್ ಬೈ ಸ್ಟೆಪ್ ಏನೇನು ನಾನು ಡೈಲಿ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಆ ಎಲ್ಲ ವಿಡಿಯೋಸ್ಗಳನ್ನ ನೋಡ್ತಾ ಹೋಗಿ. ನಿಮ್ಗೆಲ್ಲ ಒಂದು ಟಿಪ್ಸ್ ಜೊತೆಗೆ ನಾನು ಇಲ್ಲಿ ಪ್ರಾಡಕ್ಟ್ಗಳನ್ನ ಮಾಡೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಿ ಇವಾಗ ಎಕ್ಸೆಲ್ ಸೈಜು ಹೇರ್ ಸ್ಕ್ರಂಚೀಸು ರೆಡಿ ಆಗಿದೆ. ಸೊ ಹೇಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಮತ್ತೆ ಯಾರಾದ್ರೂ ಖರೀದಿ ಮಾಡೋದಿದ್ರೆ ನಮ್ಮ ಹತ್ರ ಸ್ಟಾಕ್ಸ್ ಇದೆ. ಸೊ ಯಾರಾದ್ರೂ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ. ಓಕೆ, ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ಸ್ ನ ಕಳಿಸ್ತೀನಿ, ಬೇಕಂದ್ರೆ ಪರ್ಚೇಸ್ ಕೂಡ ಮಾಡ್ಬೋದು. ಅಂಡ್ ಮತ್ತೊಂದು ಇನ್ನೊಂದು ಆಪ್ಷನ್ ಇದೆ. ಸೊ ಯಾರಿಗೆ ಬೇಕು ಅವರು ನಿಮ್ಗೆ ಬಲ್ಕ್ ಅಲ್ಲಿ ಆರ್ಡರ್ ಕೊಟ್ಟು ನೀವೇನ್ ಮಾಡೋದು ಅಂದ್ರೆ ರೀಸೆಲ್ಲಿಂಗ್ ಕೂಡ ಮಾಡ್ಬೋದು. ಯಾಕಂದ್ರೆ ಈಗಿನ ಕಾಲದಲ್ಲಿ ಕೆಲವೊಂದು ಹೆಣ್ಮಕ್ಳ ಹತ್ರ ಟೈಮ್ ಇರುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಕಲ್ತು ಬೇಗ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಕೆಲವೊಂದು ಹೆಣ್ಮಕ್ಳಿಗೆ ಅಷ್ಟೊಂದು ಬೇಗ ಆಗೋದಿಲ್ಲ. ಸೊ ಆ ರೀತಿ ಆಗ್ತಾ ಇಲ್ಲ ಅಂದ್ರೆ ನೀವು ಹೋಲ್ಸೇಲ್ ಪರ್ಚೇಸ್ ಮಾಡ್ಬೋದು. ಈ ಎಲ್ಲ ಪ್ರಾಡಕ್ಟ್ಗಳನ್ನ ಹೋಲ್ಸೇಲ್ ನೀವು ತಗೊಂಡ್ಬಿಟ್ಟು ನಂತರ ರೀಸೆಲ್ಲಿಂಗ್ ಮಾಡ್ಕೋಬಹುದು. ಅಂಡ್ ಇದಲ್ಲಪ್ಪ ಅಂತಂದ್ರೆ ನಮ್ಮ ಒಂದು ಚಾನಲ್ ಅಲ್ಲಿ ಸುಮಾರು ಸಬ್ಸ್ಕ್ರೈಬರ್ಸ್ ಇವಾಗ ಮನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಕಡೆಯಿಂದ ಕೂಡ ನೀವು ಬಲ್ಕ್ ಅಲ್ಲಿ ಒಂದು ಆರ್ಡರ್ ಕೊಟ್ಟು ತಗೋಬಹುದು. ನಂತರ ಇಲ್ಲಿ ಸೆಲ್ ಆದ ತರ ಯಾವ ರೀತಿ ಸೆಲ್ ಔಟ್ ಆಗುತ್ತೆ ಮತ್ತೆ ಇವ್ರ ಕಡೆಯಿಂದ ನೀವು ಆರ್ಡರ್ ಕೊಟ್ಟು ತರಿಸ್ಕೋಬಹುದು. ಆ ರೀತಿ ಮಾಡಿದ್ರೆ ಒಬ್ರಿಗೊಬ್ರು ಹೆಲ್ಪ್ ಕೂಡ ಆಗುತ್ತೆ. ಸೊ ಇಲ್ಲಿ ಆ ರೀತಿ ಯಾರಾದ್ರೂ ಇದ್ರೆ ಕಾಮೆಂಟ್ ಮಾಡಿ. ಓಕೆನಾ, ಸೊ ಇದು ನೋಡ್ತಾ ಇದ್ದೀರಿ ಇವಾಗ ಹೇರ್ ಸ್ಕ್ರಂಚೀಸ್ಗಳು ಎಕ್ಸೆಲ್ ಸೈಜ್ ಇದ್ದು ಪ್ರೊಫೆಷನಲಿ ರೆಡಿ ಆಗಿದೆ. ನೋಡೋದು ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಇಲಾಸ್ಟಿಕ್ ಕೂಡ ತುಂಬಾ ಒಳ್ಳೇದು ಯೂಸ್ ಮಾಡಿದೀವಿ. ಅಂಡ್ ಇವಾಗ ನೋಡೋದಕ್ಕೆ ಇದು ಈ ರೀತಿ ಕಾಣಿಸ್ತಾ ಇದೆ. ಇದನ್ನ ಪ್ಯಾಕಿಂಗ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಜಸ್ಟ್ ಐಡಿಯಾ ಕೊಡ್ತೀನಿ. ಹಳೆ ವಿಡಿಯೋಸ್ಗಳು ನಾನು ಕೊಟ್ಟಾಗಿದೆ ಐಡಿಯಾಸ್ ನ. ಈ ರೀತಿ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಪೇಪರ್ ತಗೊಂಡಿರ್ತೀನಿ ನಾನು ಆಕ್ಚುಲಿ. ಸೊ ಯಾಕಂದ್ರೆ ಇದು ಒಂದ್ಸಾರಿ ಇದು ಸ್ವಲ್ಪ ಸೈಜ್ ಅಕಾರ್ಡಿಂಗು ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ತಗೋಬೇಕಂತ ಅನ್ಕೊಂಡಿದ್ದೀನಿ. ಬಟ್ ಇವಾಗ ಇರುವಂತ ಒಂದು ಏನು ನಮ್ಮ ಹತ್ರ ಪೇಪರ್ಸ್ ಗಳಿದೆ ಅದರಲ್ಲಿ ನಾನು ಪ್ಯಾಕ್ ಮಾಡಿದ್ದೀನಿ ಅಷ್ಟೇನೆ. ಸೊ ಇದು ನಮಗೆ ಒಂದು ಲಾರ್ಜ್ ಸೈಜಸ್ ಕ್ರಂಚಿಸದ್ದು ಒಂದು ಪ್ಯಾಕೆಟ್ಸ್ ಗಳಿದ್ದು ಆಕ್ಚುಲಿ. ಸೊ ಎಕ್ಸೆಲ್ ಇದರಲ್ಲಿ ಬರುತ್ತೆ ಇಲ್ವೋ ಅಂತ ಅನ್ಕೊಂಡಿದ್ದೆ, ಬಟ್ ಬಂತು. ಸೊ ಇವಾಗ ಇವೆರಡನ್ನು ಕೂಡ ನಾನು ಈ ರೀತಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಅಂಡ್ ಇದು ಅಮೆಝಾನಿಗೆ ಹೋಗ್ತಾ ಇರುವಂತದ್ದು. ಸೊ ಅಮೆಝಾನ್ಗೆ 4 ಕೂಡ ಪ್ರಾಡಕ್ಟ್ ಗಳನ್ನ ಕಳಿಸ್ತಾ ಇದ್ದೀವಿ. ಸೊ ಇದು ಆಲ್ರೆಡಿ ಇವಾಗ ಪ್ಯಾಕಿಂಗ್ ಮಾಡಿದೀವಿ. ಅಂಡ್ ಇದು ಏನು ಲೇಬಲಿಂಗ್ ಇರುತ್ತೆ ಆ ಲೇಬಲ್ ಪ್ರಿಂಟ್ ತಗೊಂಡ್ಬಿಟ್ಟು ಇದಕ್ಕೆ ಅಂಟಿಸ್ಬಿಟ್ಟು ನಂತರ ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ರೆ ಅವರು ಬರ್ತಾರೆ ಮನೆಗೆ ತಗೊಂಡು ಹೋಗ್ತಾರೆ. ಓಕೆನಾ, ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ. ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ಈ ಪ್ರಾಡಕ್ಟ್ ಸಂಬಂಧಪಟ್ಟಂತ ಏನಾದ್ರು ಡೌಟ್ಸ್ ಗಳಿದ್ರೆ ಸ್ನೇಹಿತರೆ ನೀವು ನನಗೆ ಕಾಮೆಂಟ್ ಅಲ್ಲಿ ಕೇಳ್ಬೋದು. ನಾನು ಕೈಲಾಗಿದ್ದು ನಾನು ಮಾಡ್ತಾ ಇದ್ದೀನಿ ಅಷ್ಟೇನೆ, ನನಗೆ ಗೊತ್ತಿರೋ ಅಷ್ಟು ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ನಿಮ್ಗೆ ಡೌಟ್ಸ್ ಇದೆ ಮತ್ತೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ನೆಕ್ಸ್ಟ್ ಬರುವಂತ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತ ಒಂದು ಪ್ರಾಡಕ್ಟ್ ಅದು ಒಂದು ಯೂನಿಕ್ ಪ್ರಾಡಕ್ಟ್ ಅದು ಆಕ್ಚುಲಿ. ಇವಾಗ ಒಂದು ಸೀಸನ್ ವೈಸ್ ಬರುವಂತ ಒಂದು ಆರ್ಡರ್ಸ್ ಅದು. ಸೊ ಅದು ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ನಿಮ್ಗೊಂದು ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಓಕೆನಾ, ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹೊಸಬರಿದ್ದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.